ಈ ಮಕರ ರಾಶಿಯವರು ನೋಡಿ, ಮಕರ ರಾಶಿಯವರು ಅಂದ ತಕ್ಷಣ ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ದೊಡ್ಡ ಯೋಜನೆಗಳು, ದೊಡ್ಡ ಯೋಚನೆಗಳು, ದೊಡ್ಡ ಕನಸುಗಳನ್ನ ಕಾಣುವಂತಹ ಮಹತ್ವಾಕಾಂಕ್ಷೆಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಏನೇ ಸಾಮಾನ್ಯವಾಗಿ ಮಾಡಿದ್ರು ಕೂಡ ಚಿಕ್ಕ ಪುಟ್ಟದನ್ನ ಮಾಡಲ್ಲ. ಏನೇ ಇದ್ರೂ ಕೂಡ ದೊಡ್ಡದಾಗಿನೇ ಇರಬೇಕು, ದೊಡ್ಡದಾಗಿನೇ ಯೋಚನೆ ಮಾಡಬೇಕು. ಅದು ಲಾಭ ನಷ್ಟ ಸೆಕೆಂಡರಿ. ಯೋಚನೆ ಮಾಡುವಂತ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಮಕರ ರಾಶಿಯವರು. ಇನ್ನು ಮಾಡುವಂತ ಕೆಲಸಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅದನ್ನ ರೂಪಿಸಲಿಕ್ಕೆ, ಅದನ್ನ ತೆಗೆದುಕೊಂಡಿರುವಂತ ತೀರ್ಮಾನಕ್ಕೆ ಕಟಿಬದ್ಧವಾಗಿರತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಇನ್ನು ದಾನ ಮಾಡೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ನಿಸ್ಸೀಮರು. ಯಾರಿಗೇನೋ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಇನ್ನು ಎತ್ತರದ ಚಿಂತನೆಗಳು, ಬಹಳಷ್ಟು ವಿಶಾಲವಾಗಿರತಕ್ಕಂತ ಮನೋಭಾವನೆ ಹೊಂದಿರತಕ್ಕಂತ ವ್ಯಕ್ತಿಗಳು. ಬಹಳಷ್ಟು ಜನಗಳ ಮಧ್ಯದಲ್ಲಿ, ಸಮಾಜದ ಮಧ್ಯದಲ್ಲಿ, ಸಾರ್ವಜನಿಕರಲ್ಲಿ ಬೆರೀತಕ್ಕಂತಹ ವ್ಯಕ್ತಿಗಳು. ಸದಾ ಸ್ನೇಹಿತರ ಜೊತೆಯಲ್ಲಿರ್ತಕ್ಕಂಥದ್ದು, ಚಟುವಟಿಕೆಯಿಂದ ಬೆರೀತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಆತ್ಮೀಯರ ಜೊತೆ ಬಹಳಷ್ಟು ಒಡನಾಟ ಇರುತ್ತೆ. ಇವರಲ್ಲಿ ಯಾವುದೇ ಒಂದು ಭಿನ್ನ ಭೇದ ಅನ್ನುವಂಥದ್ದಿರಲ್ಲ, ಮುಚ್ಚುಮರೆ ಅನ್ನುವಂಥದ್ದಿರಲ್ಲ. ಏನೇ ಒಂದು ಮನಸ್ಸಿಗೆ ತೋಚಿದ್ರು ಕೂಡ ಅದನ್ನ ಹಂಚಿಕೊಳ್ಳುವಂತಹ ವ್ಯಕ್ತಿತ್ವ, ನಿಗೂಢವಾಗಿರಬೇಕು, ಗುಪ್ತವಾಗಿರ್ಬೇಕನ್ನುವಂತಹ ಮನಸ್ಸಿನವರಲ್ಲ ಮಕರ ರಾಶಿಯವರು. ಇವರು ಈ ಕುಟುಂಬಕ್ಕಿಂತಲೂ ಜಾಸ್ತಿಯಾಗಿ ಸಮಾಜ ಸೇವೆ, ರಾಜಕೀಯ, ಸಾಮಾಜಿಕ ಕಾರ್ಯಕ್ರಮಗಳು, ನೆರೆಹೊರೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಬೇರೆಯವರಿಗೆ ಏನೋ ಒಂದು ಸಹಾಯ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂತಹ ಒಲವನ್ನ ಜಾಸ್ತಿ ಹೊಂದಿರತಕ್ಕಂತ ವ್ಯಕ್ತಿಗಳು. ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ, ಏನ್ ನಿನ್ನ ಕೆಲಸದಕ್ಕಿಂತಲೂ ಬೇರೆಯವ್ರ ಕೆಲಸನೇ ಜಾಸ್ತಿ ಮಾಡ್ತಿರಲ್ಲ ಅಂತೇಳಿ. ಈ ರೀತಿಯಾಗಿ ಬೇರೆಯವ್ರಿಗೋಸ್ಕರ ಜಾಸ್ತಿ ಸಮಯವನ್ನ ಕೊಡ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಕೆಲವೊಮ್ಮೆ ಮಕ್ಕಳಿಗಾಗಿ ತುಂಟತನ ತೋರುವಂತದ್ದು, ಅಥವಾ ಹಾಸ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಖುಷಿಯಾಗಿರೋದಕ್ಕೆ ಏನ್ ಬೇಕೋ ಅದನ್ನ ಪ್ರಯತ್ನ ಪಡ್ತಾರೆ. ಎಷ್ಟೇ ಒತ್ತಡ ಇರ್ಲಿ, ಜಂಜಾಟ ಇರ್ಲಿ, ತೊಂದರೆಗಳಿದ್ರು ಕೂಡ ಆ ತೊಂದರೆಗಳ ಮಧ್ಯದಲ್ಲೂ ಕೂಡ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಭಾವ ಇದೆಯಲ್ಲ, ಅದು ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ. ಯಾರಾದ್ರೂ ಕಿರಿಕಿರಿ ಮಾಡಿದ್ರೆ, ಕೀಳಾಗಿ